कराटे छात्रों के लिए बेल्ट परीक्षा। जिला रानी चन्नम्मा सेल्फ डिफेंस और कराटे स्पोर्ट्स एसोसिएशन बेलगावी के संयुक्त तत्वावधान में चिक्कोड़ी शहर के सीएलई एजुकेशन सोसाइटी के परिसर में कराटे छात्रों के लिए बेल्ट परीक्षा आयोजित किया गया था। इस बेल्ट परीक्षा में कागवाड़, अतनी, चिक्कोड़ी के कराटे छात्रों ने भाग लिया। इस परीक्षा में 180 विद्यार्थियों ने भाग लिया। भारतीय ग्रैंड मास्टर मनोज कुमार राजपूत और जिला रानी चन्नम्मा सेल्फ डिफेंस और कराटे स्पोर्ट्स एसोसिएशन बेलगावी के अध्यक्ष राजू पाटिल के नेतृत्व में परीक्षा आयोजित किया गया। कराटे के विभिन्न पोज कराकर टेस्ट लिया गया। 180 विद्यार्थियों में से 170 विद्यार्थियों ने परीक्षा उत्तीर्ण की। शेष 10 छात्र फेल हो गए हैं। बाद में उत्तीर्ण विद्यार्थियों को प्रमाण पत्र और बेल्ट देकर सम्मानित किया गया। मुख्य अतिथि NS शिंदे ने कहा कि कराटे आत्मरक्षा के लिए सबसे अच्छा खेल है। उन्होंने कहा कि कराटे के माध्यम से मानसिक रूप से मजबूत बनना संभव है। जिला रानी चन्नम्मा कराटे एसोसिएशन के अध्यक्ष राजू पाटिल ने कहा कि छात्र जीवन में मानसिक और शारीरिक स्वास्थ्य बहुत ही महत्वपूर्ण है। इस सिलसिले में हमारी एसोसिएशन विद्यार्थियों को कराटे का प्रशिक्षण दे रही है। उन्होंने कहा कि माता पिता अपने बच्चों को शारीरिक रूप से स्वस्थ बनाने के लिए कराटे का प्रशिक्षण देना चाहिए। बाद में CLE इंस्टीट्यूट के निर्देशक शिवानंद चुन्नद ने कार्यक्रम को संबोधित किया। इस अवसर पर आनंद शाहपुरे, महांतेश कांबळे, दत्तात्रय कोळी, अशोक माळगे, अनिल हेगड़े, किरण भजंत्री, प्रशांत अगसर, दीपक पाटिल, अभिषेक अन्नुरे, रोहित माळी, आयुष नाईक, आदित्य पाटिल, प्रज्वल कांबळे, कार्तिका अरवाड़े, वेदिका जाधव, प्राजक्ता शिंदे सहित अन्य उपस्थित थे। ಚಿಕ್ಕೋಡಿ CLE ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು ಈ ಕರಾಟೆ ಪರೀಕ್ಷೆಯಲ್ಲಿ 180 ವಿದ್ಯಾರ್ಥಿಗಳು ಭಾಗವಹಿಸಿ ಈ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಪಡೆದುಕೊಂಡಿದ್ದಾರೆ. ಈ ಬೆಲ್ಟ್ ಪರೀಕ್ಷೆಯಲ್ಲಿ 10 ವಿದ್ಯಾರ್ಥಿಗಳು ಅವರು ಫೇಲ್ ಆಗಿರ್ತಾರೆ. ಮಿಕ್ಕಿದ 170 ವಿದ್ಯಾರ್ಥಿಗಳು ಪಾಸಾಗಿದ್ದು, ಇನ್ನು ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳು ತನ್ನ ಸ್ಪರ್ಧೆಗೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಹಾಗೆ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಈ ಒಂದು ಕರಾಟೆ ಸ್ಪರ್ಧೆಯನ್ನು ಅತಿ ಉತ್ತಮವಾಗಿ ಆಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ನಮ್ಮ ಕರಾಟೆ ಕ್ರೀಡಾಪಟುಗಳಿಗೆ ಬೆಲ್ಟ್ ಪರೀಕ್ಷೆಗೋಸ್ಕರ ಅಂತ ಹೇಳಿ ಉತ್ತರ ಪ್ರದೇಶದಿಂದ ಮನೋಜ್ ಕುಮಾರ್ ರಾಜಪೂತ್ ಸರ್ ಅವರು, ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಇಂಡಿಯಾದ ಚೀಫ್ ಆಗಿರ್ತಕ್ಕಂಥವರು, ಈ ವೇರಿಯೇಷನ್ ಕಂಡಕ್ಟ್ ಅನ್ನ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಅಸೋಸಿಯೇಷನ್ ಸಂಸ್ಥೆ ವತಿಯಿಂದ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇವೆ. ಅವರಿಗೆ ಹಾಗೂ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡಿಸುತ್ತೇವೆ. ಅದೇ ರೀತಿ ಇನ್ನು ಮುಂದಿನ ಹಂತದಲ್ಲಿ ಕರಾಟೆ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ತರಬೇತಿ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಯಾಕಂದ್ರೆ ಈಗಾಗಲೇ ಕೆಲವೊಂದು ನಮ್ಮ ವಿದ್ಯಾರ್ಥಿಗಳು ಹೇಳಿದ್ರು, ಕೆಲವೊಂದು ಪ್ರಸಂಗದಲ್ಲಿ ತಮ್ಮ ಆರೋಗ್ಯವಾಗಿರ್ಬೋದು ಅಥವಾ ರಕ್ಷಣೆವಾಗಿ ಆಗಿರ್ಬೋದು ಅಥವಾ ತನ್ನ ನಡವಳಿಕೆ ಬಗ್ಗೆ ಆಗಿರ್ಬೋದು, ಈ ಎಲ್ಲವನ್ನು ಈ ಕರಾಟೆ ಕ್ರೀಡೆಯಿಂದ ತಮ್ಮ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಒಂದು ಅತಿ ಉತ್ತಮವಾದಂತಹ ಕಲೆಯನ್ನ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡಿಸುತ್ತೇನೆ. ಸಂದೇಶವನ್ನು ಕೊಡ್ತಾ ಇದ್ದೀನಿ. ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಈ ಕರಾಟೆ ಮುಕ್ತ ಕೈಯಿಂದ ನಮ್ಮ ದೇಹವನ್ನು ಅಥವಾ ನಮ್ಮನ್ನು ನಾವು ಹೇಗೆ ಸಂರಕ್ಷಿಸಿಕೊಳ್ಬಹುದು ಅನ್ನುವಂತಹ ಒಂದು ಕಲಾ ಕೌಶಲ್ಯ ಈ ತರಬೇತಿಯನ್ನು ನೀಡುತ್ತಿರುವಂಥದ್ದು ನಿಮಗೆ ಈ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಚಿಕ್ಕ ವಯಸ್ಸಿನಲ್ಲಿ ಇದೊಂದು ಉನ್ನತ ಮತ್ತು ಉತ್ಕೃಷ್ಟವಾದಂತಹ ಕಲೆ.
ಮತ್ತು ಈ ಶಾಲೆ ಕಲಿಯುತ್ತಿರುವಂತ ಸಂದರ್ಭದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಶುಭಕ್ಕೂ ನಿಜಕ್ಕೂ ಶ್ಲಾಘನೀಯವಾಗಿರುವಂತದ್ದು. ತಂದೆ ತಾಯಿ ನೀವು ಈ ಕೋರ್ಸ್ಗೆ ತರಬೇತಿ ಕೊಟ್ಟಿದ್ದಾರೆ ಅಂತದ್ರಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಇದೊಂದು ವರದಾನ. ಜೊತೆಗೆ ಈ ಶಿಕ್ಷಣ ಸಂಸ್ಥೆಯವರು ಸಹಿತ ಈ ಒಂದು ಕರಾಟೆ ಕೇಂದ್ರ ಆಯೋಜನೆ ಮಾಡಿದ್ದು ಇಲ್ಲಿ ಅತ್ಯಂತ ಒಂದು ಒಳ್ಳೆಯ ಸಂಗತಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ನೀವೆಲ್ಲರೂ ಬೆಲ್ಟ್ ಎಕ್ಸಾಮ್ಗೆ ಬಂದಿದ್ದೀರಿ. ಈ ಎಕ್ಸಾಮದ ಏನು ಅಂತಿಮ ಹಂತದ ಎಕ್ಸಾಮ್ ಇದೆ, ಈಗ ಒಂದು ಮಗು ಹೇಳಿದ್ದು ಬ್ಲ್ಯಾಕ್ ಬೆಲ್ಟ್ ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಎಲ್ಲರೂ ಬ್ಲ್ಯಾಕ್ ಬೆಲ್ಟ್ ತಗೋತಕ್ಕ ನೀವೆಲ್ಲ ಕಂಟಿನ್ಯೂ ಟ್ರೈನಿಂಗ್ನಲ್ಲಿ ಪಾಸ್ ಆಗ್ತಾ ಹೋಗ್ತಾ ಆಗಿರ್ಬೇಕು. ಮತ್ತು ಇದರಿಂದ ನಿಮ್ಮ ದೇಹದಲ್ಲಿ ಸಾಕಷ್ಟು ಒಂದು ಕಮಾಂಡ್ ಬೆಳೀತದ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದು ಜೊತೆಗೆ ಒಂದು ನಿಮ್ಮಲ್ಲಿ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಜೊತೆಗೆ ನಿಮ್ಮ ಬಾಡಿಯಲ್ಲಿ ಇರುವಂತಹ ಎಲ್ಲ ಕಲಾ ಕೌಶಲ್ಯಗಳನ್ನು ಒಂದು ಚುರುಕಾಗಿಟ್ಕೊಳ್ಳಲಿಕ್ಕೆ ಒಂದು ಸಹಾಯ ಆಗ್ತದ. ಮತ್ತು ಇದು अभी राइट हाथ लग जाएगा। और तेज आवाज के साथ Silent.